ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಪ್ರತಿ ತಿಂಗಳ 3ನೇ ಶನಿವಾರದಂದು ನಾವು ಸಂಭ್ರಮ ಶನಿವಾರ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಬ್ಯಾಗ್ಲೆಸ್ ಡೇ ಎನ್ನ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳಲ್ಲಿ ಇರತಕ್ಕಂಥ ಥೀಮ್ ಮಾದಕ ವಸ್ತುಗಳ ದುರುಪಯೋಗ, ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ಅಂತಕ್ಕಂಥದ್ದು. ಈ ವಿಷಯವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಮಾದಕ ವಸ್ತುಗಳ ದುರುಪಯೋಗ, ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ಈ ವಿಷಯವನ್ನು ಕುರಿತು ಮಾಹಿತಿ ಹಂಚಿಕೆ. ತಮ್ಮ ಶಾಲಾ ಹಂತದಲ್ಲಿ ಶನಿವಾರ ತಾವು ಈ ರೀತಿ ಒಟ್ಟು 6 ಅಧ್ಯಾಯಗಳಲ್ಲಿ ಹಿರಿಯರನ್ನು ಕೇಳದೆ ನಾನು ಇದನ್ನು ಬಳಸಬಹುದೇ, ಚಿತ್ರಗಳನ್ನು ನೋಡಿ ಕಥೆಯನ್ನು ಕಟ್ಟೋಣ, ನಮಗೊಂದು ಸಂದೇಶ, ಪರಿಣಾಮವನ್ನು ಹೊಂದಿಸಿ, ಶಾಲೆಯ ಸುತ್ತ ಒಂದು ಸುತ್ತು ಹೋಗಿ ಬರೋಣ, ಅರಿವು ಮೂಡಿಸೋಣ, ಅವರಿಗೆ ನಮ್ಮ ನೆರವು ಬೇಕೇ, ಮುಂದೆ ಏನಾಗುತ್ತದೆ, ಉತ್ತಮ ಹೋರಾಟವನ್ನು ಮಾಡೋಣ, ಪ್ರತಿಜ್ಞೆ ಮತ್ತು ಸಲಹಾತ್ಮಕ ಚಟುವಟಿಕೆಗಳನ್ನು ಕೈಪಿಡಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಪ್ರಸ್ತುತ ದಿನಗಳಲ್ಲಿ ಭಾಳಷ್ಟು ಜನರು ಮದ್ಯ, ಗಾಂಜಾ, ಗುಟ್ಕಾ, ಸಿಗರೇಟ್, ರಾಸಾಯನಿಕ ಔಷಧಗಳು ಇತ್ಯಾದಿ ಯಾವುದೇ ರೀತಿಯ ಮಾದಕ ದ್ರವ್ಯ ಸೇವನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಅದರಿಂದ ಅವರು ಮಾನಸಿಕವಾಗಿ ಖಿನ್ನತೆಯನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಿದ್ದೀವಿ ಅಂತಕ್ಕಂಥದ್ದು. ಈ ಒಂದು ಮಾಡೆಲನ್ನು ಸಂಪೂರ್ಣವಾಗಿ ನಾವು ನೋಡಿದಾಗ ಯಾವ ರೀತಿ ನಾವು ಶಾಲಾ ಹಂತದಲ್ಲಿ ಚಟುವಟಿಕೆಗಳನ್ನು ಹಾಕ್ಕೋಬೋದು, ಮಾದಕ ವಸ್ತುವಿನ ದುರುಪಯೋಗವನ್ನು ತಡೆಗಟ್ಟುವಿಕೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂಥ ಈ ಒಂದು ಸಾಹಿತ್ಯವನ್ನು ನಾವು ಸಂಪೂರ್ಣವಾಗಿ ಅವಲೋಕನವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ದೇಶದಲ್ಲಿ ಅಂದಾಜಾಗಿ 1.18 ಕೋಟಿ ಜನರು ಮಾದಕ ವಸ್ತುಗಳನ್ನು ವೈದ್ಯಕೀಯವಲ್ಲದ ಕಾರಣಗಳಿಗೆ ಉಪಯೋಗಿಸುತ್ತಾರೆ. ಮಾದಕ ವಸ್ತುಗಳ ಸೇವನೆಯು ಮಕ್ಕಳಲ್ಲಿ ಮತ್ತು ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಂತಕ್ಕಂಥದ್ದು. ಅದಕ್ಕೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಕೆಲವೊಂದು ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಬೇಕಾಗುತ್ತೆ. 60 ನಿಮಿಷಗಳು ಹಿರಿಯರನ್ನು ಕೇಳದೆ ನಾನು ಇದನ್ನು ಬಳಸಬಹುದೇ ಅಂತೇಳಿದರೆ ಮಕ್ಕಳು ಮತ್ತು ಹದಿಹರೆಯದವರು ಕೆಲವೊಂದನ್ನು ಬಳಸುವಾಗ ಒಂದು ಮಾರ್ಗದರ್ಶನ ಭಾಳ ಮುಖ್ಯ ಅಂತಕ್ಕಂಥದ್ದು. ಅವುಗಳು ಮಾದಕ ವಸ್ತುಗಳು ಆಗಿರ್ತವೆ ಅಂತಕ್ಕಂಥದ್ದು. ಆ ಕಾರಣದಿಂದ ಗುರು ಹಿರಿಯರನ್ನು ಕೇಳಿ ಆ ವಸ್ತುಗಳನ್ನು ಬಳಸಬೇಕಾಗುತ್ತೆ. ಉದಾಹರಣೆ, ಇಂಕ್ ಅಥವಾ ಶಾಯಿ, ಬ್ಲೀಚ್, ಡೆಟಾಲ್, ಸೋಪ್, ಸೀಮೆ ಸುಣ್ಣ, ಎಣ್ಣೆ, ಕೆಮ್ಮಿನ ಸಿರಪ್ ಮತ್ತು ಪೌಡರ್. ಇವುಗಳನ್ನು ಹಿರಿಯರನ್ನು ಕೇಳದೆ ನಾನು ಬಳಸ್ಬೋದಾ ಅಂತಕ್ಕಂಥದ್ದು. ಇದನ್ನು ನಾವು ಯಾವ ರೀತಿ ಚಟುವಟಿಕೆಯನ್ನು ಮಾಡ್ಬೋದು ಅಂತೇಳಿದರೆ, ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಗುಂಪುಗಳಾಗಿ ವಿಂಗಡಿಸ್ತಕ್ಕಂಥದ್ದು ಮತ್ತು ಅವುಗಳನ್ನು ಬಳಸುವಾಗ ಫ್ಲ್ಯಾಶ್ ಕಾರ್ಡ್ಗಳನ್ನು ತೋರಿಸಿ ವಯಸ್ಕರ ಅನುಮತಿ ಇಲ್ಲದೆ ಇವುಗಳನ್ನು ಬಳಸಬಹುದೇ ಎಂದರೆ ಅವರನ್ನು ಕೇಳಿ ನೀವು ಪಟ್ಟಿಗೆ ಹೆಚ್ಚಿನ ವಸ್ತುಗಳನ್ನು ಸೇರಿಸ್ತಾ ಹೋಗ್ಬೋದು. ಮತ್ತು ಉತ್ತರಗಳಿಗೆ ಕಾರ್ಡ್ಗಳನ್ನು ನೀಡಲು ಅವರನ್ನು ಪ್ರೋತ್ಸಾಹವನ್ನು ನಾವು ಮಾಡ್ತಾ ಹೋಗ್ಬೋದು. ವಿದ್ಯಾರ್ಥಿಗಳು ಪ್ರತಿ ವಸ್ತುವಿನ ಪ್ರತಿಕ್ರಿಯಿಸಿದ ನಂತರ ಉತ್ಪನ್ನದ ನಿಜವಾದ ಬಳಕೆಯನ್ನು ನಮೂದಿಸಿ ಮತ್ತು ಈ ಉತ್ಪನ್ನಗಳು ಯಾವ ಉದ್ದೇಶಕ್ಕಾಗಿ ಬಳಸಬೇಕೆಂದು ನಿರ್ದಿಷ್ಟವಾಗಿ ಸೂಚಿಸ್ತಕ್ಕಂಥದ್ದು. ನಂತರ ಚಿತ್ರಗಳನ್ನು ನೋಡಿ ಕಥೆಯನ್ನು ಕಟ್ಟೋಣ ಅಂತಕ್ಕಂಥ ಒಂದು ಚಟುವಟಿಕೆ. ಯಾವುದನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ಚಿತ್ರವನ್ನು ಅವಲೋಕನವನ್ನು ಮಾಡಿದರೆ ತಮಗೆ ಗೊತ್ತಾಗ್ತದೆ. ಇವುಗಳನ್ನು ಬಳಸಬಾರ್ದು ಅಂತಕ್ಕಂಥದ್ದು. ಅದನ್ನು ಮಕ್ಕಳಿಂದ ನಾವು ನಿರೀಕ್ಷಿತ ಉತ್ತರವನ್ನು ಪಡಿತಾ ಹೋಗಬೇಕಾಗುತ್ತೆ. ಯಾವ ರೀತಿ ಮಾಡಬೇಕು ಅಂತೇಳಿದರೆ, ಕೊಟ್ಟಿರುವ ವಸ್ತು ಯಾವುದು, ಇದು ಆರೋಗ್ಯಕ್ಕೆ ಹಾನಿಕಾರಕವೇ, ಮತ್ತು ನಿಮ್ಮ ಕುಟುಂಬದ ಅಥವಾ ನೆರೆಹೊರೆಯಲ್ಲಿ ಯಾರಾದರೂ ಇದನ್ನು ಬಳಸ್ತಕ್ಕಂಥದ್ದನ್ನು ತಾವು ನೋಡಿದ್ದೀರಾ, ನೀವು ನೋಡಿದಂತೆ ಯಾರಾದರೂ ಅದನ್ನು ಬಳಸಿದ್ದರಿಂದ ಹಾನಿಕಾರಕ ಪರಿಣಾಮಗಳನ್ನು ಅನುಭವಿಸಿದ ಉದಾಹರಣೆಗಳನ್ನು ಹಂಚಿಕೊಳ್ಳಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ನಂತರ ನನಗೊಂದು ಸಂದೇಶ ಅಂತಕ್ಕಂಥ ಒಂದು ಅವಲೋಕನ ಚಟುವಟಿಕೆಯನ್ನು ನೀಡಲಾಗಿದೆ. ಇದರ ಒಂದು ವಿಡಿಯೋ ತುಣುಕನ್ನು ಕೂಡ ತಾವು ಏನು ಮಾಡಬಹುದು, ಬಳಸ್ಬೋದು ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಚಟುವಟಿಕೆಗಳು. ತಮ್ಮ ಶಾಲಾ ಹಂತದಲ್ಲಿ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಇನ್ನು ಪರಿಣಾಮವನ್ನು ಹೊಂದಿಸುವಂತಕ್ಕಂಥದ್ರಲ್ಲಿ
ವಿಷಕಾರಿ ವಸ್ತು, ಇದರಿಂದ ಏನು ಹಾನಿಯಾಗುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನೀಡಲಾಗಿದೆ. ಸೊ ಇದನ್ನು ಮಕ್ಕಳಿಗೆ ತೋರಿಸಿ ಮಾಹಿತಿಯನ್ನು ಪಡಿತಾ ಹೋಗ್ಬೋದಾಗುತ್ತೆ. ಮದ್ಯ, ಮೆದುಳು, ಶ್ವಾಸಕೋಶ ಮತ್ತು ಯಕೃತ್, ಸಿಗರೇಟ್, ಕೋಕೈನ್, ಗುಟ್ಕಾ, ಅಫೀಮು ಇವೆಲ್ಲವೂ ಕೂಡ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತವೆ ಅಂತಕ್ಕಂಥದ್ದನ್ನು ಗುಂಪು ಚರ್ಚೆಯಲ್ಲಿ ತಾವು ಮಾಡ್ತಾ ಹೋಗ್ಬೋದಾಗಿರುತ್ತೆ ಅಂತಕ್ಕಂಥದ್ದು. ನಂತರ ಶಾಲೆಯ ಸುತ್ತು ಹೋಗಿ ಬರೋಣ ಅನ್ನೋದರಲ್ಲಿ ವಿಷಕಾರಿ ಅಲ್ಲದ ವಸ್ತು ಮತ್ತು ವಿಷಕಾರಿ ವಸ್ತುವನ್ನು ತಾವು ಪಟ್ಟಿಯನ್ನು ಮಾಡಿಸ್ಕೊಂಡು ಬಂದು ಅದರ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಅರಿವು ಮೂಡಿಸೋಣ ಅಂತಕ್ಕಂಥದ್ರಲ್ಲಿ ಮಾದಕಗಳು ನಿಮ್ಮನ್ನು ಮೋಸಗೊಳಿಸಲು ಬಿಡಬೇಡಿ. ಧೂಮಪಾನ ರೋಚಕ ಆದರೆ ಮಾರಣಾಂತಿಕ. ಕುಡಿಯುವ ಮೊದಲು ಯೋಚಿಸಿ. ತಂಬಾಕು ನಿಮ್ಮನ್ನು ಕೊಲ್ಲುವ ಮೊದಲು ನೀವು ಅದನ್ನು ಕೊಲ್ಲಿ ಅಂತಕ್ಕಂಥ ಒಂದು ಏನು ಫಲಕಗಳನ್ನು ಬಳಸ್ಕೊಂಡು ಸೊ ಅದರ ಒಂದು ಮಾಹಿತಿಯನ್ನು ಜಾಗೃತಿಗಾಗಿ ಮೂಡಿಸ್ತಾ ಹೋಗಬೇಕಾಗುತ್ತೆ. ಅವರಿಗೆ ನಮ್ಮ ನೆರವು ಬೇಕೇ ಅಂತಕ್ಕಂಥದ್ದು. ಸೊ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಡಲಾಗಿದೆ. ವಸಂತಜ್ಜಿಗೆ ಎಲೆ ಅಡಿಕೆ ತಿನ್ನುವುದು ತುಂಬ ಇಷ್ಟ. ಪ್ರತಿದಿನ ಸಮೀಪದ ಅಂಗಡಿಗೆ ಹೋಗಿ ಎಲೆ ಅಡಿಕೆ ತಂದು ದಿನಕ್ಕೆ 5 ಅಥವಾ 6 ಬಾರಿ ತಿನ್ನುತ್ತಾರೆ. ಅವರಿಗೆ ಎಲೆ ಅಡಿಕೆ ಇಲ್ಲದೆ ದಿನವೇ ಹೋಗುವುದಿಲ್ಲ. ವಿಷ್ಣು 16 ವರ್ಷದ ಬಾಲಕ, ಪ್ರಸ್ತುತ ಸ್ಥಳೀಯ ಶಾಲೆಯಲ್ಲಿ ಓದುತ್ತಿದ್ದಾನೆ. ವಿಷ್ಣುವಿಗೆ ಪ್ರತಿದಿನ ಧೂಮಪಾನ ಮಾಡುವ ಅಭ್ಯಾಸವಿದೆ. ಅವನು ಕೆಲವೊಮ್ಮೆ ಸಿಗರೇಟನ್ನು ಶಾಲೆಗೆ ಕೊಂಡೊಯ್ಯುತ್ತಾನೆ ಮತ್ತು ತನ್ನ ಸ್ನೇಹಿತರನ್ನು ಧೂಮಪಾನ ಮಾಡಲು ಪ್ರೋತ್ಸಾಹಿಸುತ್ತಾನೆ. ರವಿ 13 ವರ್ಷದ ಹುಡುಗ. ಇವನು ಇತ್ತೀಚೆಗೆ ತಮ್ಮ ಶಾಲೆಯ ಕೆಲವು ಸ್ನೇಹಿತರಿಂದ ಹೊಸ ಟ್ರಿಕ್ ಕಲಿತಿದ್ದಾನೆ. ಪಾರ್ಲಿಜಿ ಬಿಸ್ಕತ್ನಲ್ಲಿ ವಿಕ್ಸ್ ಅಥವಾ ಅಮೃತಾಂಜನ್ ಮುಲಾಮು ಹಚ್ಚಿ ಅವುಗಳನ್ನು ತಿನ್ನುವುದೇ ಈ ಟ್ರಿಕ್ ಆಗಿರುತ್ತದೆ. ಮೊದಲ ಬಾರಿಗೆ ರವಿ ಇದನ್ನು ಪ್ರಯತ್ನಿಸಿದಾಗ ಅವನಿಗೆ ಒಂದು ರೀತಿಯ ತಲೆ ತಿರುಗುವಿಕೆಯಾಗಿ ಬಿದ್ದನು. ಅವನಿಗೆ ತಾನು ಮಾಡಿರುವುದು ಅಪರಾಧವೆಂಬ ಭಾವನೆ ಇದೆ. ಅದನ್ನು ಇದುವರೆಗೂ ಯಾರೊಂದಿಗೂ ಹಂಚಿಕೊಂಡಿಲ್ಲ. ಜೋಸೆಫ್ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಅವನು ನಗರದಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿದ್ದಾನೆ ಮತ್ತು ಅಧಿಕ ಒತ್ತಡದ ಕೆಲಸವನ್ನು ಹೊಂದಿದ್ದಾನೆ. ಹಾಗಾಗಿ ಒತ್ತಡದ ದಿನದ ಕೊನೆಯಲ್ಲಿ ಜೋಸೆಫ್ ಮನೆಯಲ್ಲಿ ಏಕಾಂಗಿಯಾಗಿ ಮದ್ಯಪಾನ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾನೆ. ಈನಾಗೆ ರಾತ್ರಿ ಮಲಗಲು ತೊಂದರೆ ಇದೆ. ಅವಳು ವೈದ್ಯರನ್ನು ಸಂಪರ್ಕಿಸಿದಾಗ ಪ್ರತಿ ರಾತ್ರಿ ತೆಗೆದುಕೊಳ್ಳಲು ಅವಳಿಗೆ ಒಂದು ಮಾತ್ರೆ ನೀಡಿದರು. ಅದು ಅವಳು ನಿದ್ರೆಗೆ ಸಹಾಯ ಮಾಡುತ್ತದೆ. ಕೆಲವು ರಾತ್ರಿಗಳು ಈನಾ ವಿಶೇಷವಾಗಿ ಕೆಲಸದಿಂದ ಹೆಚ್ಚು ಒತ್ತಡಕ್ಕೆ ಒಳಗಾದಾಗ ವೈದ್ಯರು ಸೂಚಿಸಿದ್ದಕ್ಕಿಂತ ಹೆಚ್ಚಿನ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾಳೆ. ಇದು ವೇಗವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ ಎಂದು ಅವಳು ಭಾವಿಸಿದ್ದಾಳೆ ಅಂತಕ್ಕಂಥದ್ದು. ಸೊ ಈ ರೀತಿ ಇದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಮತ್ತು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಶಿಕ್ಷಕರು ಇದನ್ನು ನಿರ್ವಹಣೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಮುಂದೆ ಏನಾಗುತ್ತದೆ ಅಂತಕ್ಕಂಥದ್ದಕ್ಕೂ ಕೂಡ ಸಾಕಷ್ಟು ಚಟುವಟಿಕೆಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಉತ್ತಮ ಹೋರಾಟವನ್ನು ಮಾಡೋಣ ಎನ್ನುವ ಶೀರ್ಷಿಕೆಯಲ್ಲೂ ಕೂಡ ತರಗತಿ 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ರೀತಿ ನಾವು ಅರಿವನ್ನು ಮೂಡಿಸ್ತಾ ಹೋಗಬೇಕಾಗುತ್ತೆ. ಪ್ರತಿಜ್ಞೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ. ಆ ಪ್ರತಿಜ್ಞಾ ವಾಚನವನ್ನು ಕೂಡ ನಾವು ಮಕ್ಕಳಲ್ಲಿ ಮೂಡಿಸ್ತಾ ಹೋಗಬೇಕಾಗುತ್ತೆ ಮತ್ತು ಸಲಹಾತ್ಮಕ ಚಟುವಟಿಕೆಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು. ಸೊ ಈ ರೀತಿ ನಾವು ಏನು ಮಾಡಬೇಕಾಗುತ್ತೆ, ನಾಳೆ ಬ್ಯಾಗ್ಲೆಸ್ ಡೇ ಏನಿದೆ ಸೊ ಇದಕ್ಕೆ ಅರಿವನ್ನು ಮೂಡಿಸುವ ಸಲುವಾಗಿ ತರಗತಿವಾರು ಮಕ್ಕಳಲ್ಲಿ ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ಚಟುವಟಿಕೆಗಳನ್ನು ನೀಡಲಾಗಿದೆ. ಯಾವ ತರಗತಿಯಿಂದ ಯಾವ ತರಗತಿ ವಿದ್ಯಾರ್ಥಿಗಳಿಗೆ ನೋಡಿ, 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೇರೆ ಒಂದು ಕಾನ್ಸೆಪ್ಟನ್ನು ನೀಡಲಾಗಿದೆ. 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೇರೆ ಕಾನ್ಸೆಪ್ಟನ್ನು ನೀಡಲಾಗಿದೆ. ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಕಾನ್ಸೆಪ್ಟನ್ನು ಬೇರೆ ರೀತಿ ನೀಡಲಾಗಿದೆ ಅಂತಕ್ಕಂಥದ್ದು. 1ರಿಂದ 3, 4ರಿಂದ 5 ಮತ್ತು 6ರಿಂದ 8 ಈ ರೀತಿ 3 ವಿಭಾಗಗಳಲ್ಲಿ 60 ನಿಮಿಷಗಳಂತೆ ನಾವು ಬ್ಯಾಗ್ಲೆಸ್ ಡೇನನ್ನು ನಾವು ಶಾಲಾ ಹಂತದಲ್ಲಿ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಸಮುದಾಯದಲ್ಲಿ ಮತ್ತು ಮಕ್ಕಳಲ್ಲಿ ಇದರ ಒಂದು ಅರಿವನ್ನು ಮೂಡಿಸುವ ಸಲುವಾಗಿ ನಾಳೆ ನಡೀತಕ್ಕಂಥ ಸಂಭ್ರಮ ಶನಿವಾರದ ಒಂದು ಅವಧಿಯಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಕ್ಕಳಿಗೆ ನೀಡುವುದರ ಮೂಲಕ ಮುಂದೆ ಆಗುವ ಅನಾಹುತಗಳನ್ನು ಮತ್ತು ಪರಿಣಾಮಕಾರಿ ಆರೋಗ್ಯದ ಮೇಲೆ ಬೀಳ್ತಕ್ಕಂಥ ಕೆಟ್ಟ ಪರಿಣಾಮಗಳನ್ನು ತಪ್ಪಿಸುವ ಸಲುವಾಗಿ ನಾವು ಜಾಗೃತಿಯನ್ನು ಮೂಡಿಸ್ತಾ ಹೋಗಬೇಕಾಗುತ್ತೆ. ಅದಕ್ಕೆ ಈ ಸಾಹಿತ್ಯ ಪೂರಕ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಈ ಸಾಹಿತ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ DSRT ಬಳಗಕ್ಕೆ ಮತ್ತು ತಮ್ಮ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.